ನಾವು ಮಾಡಲ್ಲ. ಸಮಾಜಕ್ಕೆ ಸೇವೆ ಇಲ್ಲಿ ಬಂದು ನೋಡದೇ ಇದ್ರು ಕೂಡ ಮಾಧ್ಯಮದಲ್ಲಿ ಅವ್ರು ನೋಡ್ತಾ ಇರ್ತಾರೆ. ಸೊ ಈ ನಡವಳಿಕೆನೂ ಕೂಡ ಇಂಪಾರ್ಟೆಂಟು ಅನ್ಸ್ತದೆ. ಇಲ್ಲಿ ನಡೆಯುವಂಥ ನಡವಳಿಕೆನೂ ಕೂಡ ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ನಾವು ಎಲ್ಲರಿಗೂ ಸಂತಾಪ ಸೂಚನೆಯನ್ನು ನಾವು ಮಾಡಲ್ಲ. ಸಮಾಜಕ್ಕೆ ಸೇವೆ ಸಲ್ಲಿಸಿದರೆ ಅವರು ಕಾರ್ಯ ನೆನಪಿನಲ್ಲಿ ಇಟ್ಕೊಬಹುದು ಅನ್ನೋರು ಮಾತ್ರ, ಕೆಲವ್ರಿಗೆ ಮಾತ್ರ ನಾವು ಆಯ್ಕೆ ಮಾಡಿ ಮಾಡೋದು. ಆದರೆ ಎಲೆಮರೆಯ ಕಾಯಿಗಳು ಬೇಕಾದಷ್ಟು ಜನ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ಅವರೆಲ್ಲರಿಗೂ ನಾವು ಸಂತಾಪ ಮಾಡೋಕ್ಕಾಗಲ್ಲ. ಆದರೆ ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಡವಳಿಕೆಗಳು ಸರಿ ಇರಬೇಕು ಅನ್ನೋದ್ರ ಬಗ್ಗೆ ತಾವು ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಸನ್ಮಾನ್ಯ ಮೇಟಿಯವರು ಸಿಟ್ಟಿಂಗ್ ಸದಸ್ಯರು, ನಮ್ಮ ಜೊತೆನೆ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಅವರು ಬರೋದು ಗೊತ್ತಾಗ್ತಾ ಇರಲ್ಲ, ಹೋಗೋದು ಗೊತ್ತಾಗ್ತಾ ಇರಲ್ಲ. ಮುಖ್ಯಮಂತ್ರಿಗಳು ಹೇಳಿದ ರೀತಿ ಬಹಳ ಸಜ್ಜನ ಇರೋ ವ್ಯಕ್ತಿ. ಅವರ ಕೆಲಸ ಆಯಿತು, ಅವ್ರ ಕಾರ್ಯ ಆಯಿತು, ಅವ್ರ ವಿಚಾರ ಮಾತ್ರ ಅವರು ಚರ್ಚೆ ಮಾಡ್ತಾ ಇದ್ರು. ಆ ಥರದ ವ್ಯಕ್ತಿತ್ವವನ್ನು ಮೇಟಿಯವರು ಹೊಂದಿದ್ರು. ಸೊ ಅವರು ಬಹಳ ಕೆಳಮಟ್ಟದಿಂದ ರಾಜಕೀಯಕ್ಕೆ ಬಂದಿದ್ದಾರೆ. ಏನೋ ಒಂದು ಇನ್ಫ್ಲೂಯೆನ್ಸ್ ಆಗಿ ಬಂದವರು ಅಂತ ನನಗನ್ಸಿಲ್ಲ. ಬಹಳ ಕೆಳಮಟ್ಟದಿಂದ, ಗ್ರಾಮ ಪಂಚಾಯಿತಿಯಿಂದ, ಅದೇ ರೀತಿ ಅಭಿವೃದ್ಧಿ ಪ್ರಾಧಿಕಾರ, DCC ಬ್ಯಾಂಕು, MLA ಆಗಿ, ಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿ ಎಲ್ಲ ರಂಗದಲ್ಲೂ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಇವೆಲ್ಲವನ್ನ ಮೀರಿ ಗೆಲ್ತಾ ಇದ್ರು ಅವರೆಲ್ಲರೂ ಕೂಡ. ಆ ಥರ ಒಳ್ಳೆ ಸಜ್ಜನ ವ್ಯಕ್ತಿಯಾಗಿದ್ದಾರೆ.